ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಒಂದು ಚಾನಲ್ನಲ್ಲಿ ಒಂದು ಅಪರೂಪವಾದಂತಹ ನಾಣ್ಯದ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಈ ಒಂದು RSS 100 ವರ್ಷದ ಒಂದು ನಾಣ್ಯದ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿದ್ದೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ನಾಣ್ಯದ ಬೆಲೆ ಏನು, ಇದನ್ನು ನಾವು ಇಲ್ಲಿ ಖರೀದಿ ಮಾಡಿದ್ವಿ, ನಿಮಗೆ ಬೇಕಂದ್ರೆ ಈ ನಾಣ್ಯವನ್ನು ಯಾವ ರೀತಿ ಖರೀದಿ ಮಾಡುವಂಥದ್ದು, ಇದರ ಬೆಲೆ ಏನು, ಎಲ್ಲವನ್ನು ನಾನು ಸವಿಸ್ತಾರವಾಗಿ ತಿಳಿಸ್ತೇನೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದ್ದೇನೆ. ನೋಡಿ ಇದೊಂದು ಪ್ರೂಫ್ ಸೆಟ್ ಅಂದರೆ ಇದು ನೋಡ್ತಾ ಪ್ರೂಫ್ ಅಂತ ಇರುವಂಥದ್ದು ಅಂದರೆ ಕೊಮೆಮೊರೇಟಿವ್ ಕಾಯಿನ್. ಪ್ರೂಫ್ ಸೆಟಪ್ ಏನಂದ್ರೆ ಇದನ್ನ ಬಾಂಬೆ ಮಿಂಟು ಅಥವಾ ಹೈದರಾಬಾದ್ ಮಿಂಟು, ಈ 2 ಮಿಂಟ್ಗಳಲ್ಲಿ ಸಾಮಾನ್ಯವಾಗಿ ಪ್ರೂಫ್ ಸೆಟ್ಗಳು ಬಿಡುಗಡೆ ಆಗುತ್ತವೆ. ಇದನ್ನು ನಾವು ಡೈರೆಕ್ಟಾಗಿ ಆನ್ಲೈನಿಂದ SPMCIL ವೆಬ್ಸೈಟ್, ಗೌರ್ಮೆಂಟ್ ವೆಬ್ಸೈಟ್ ಏನಿದೆ ಅಲ್ಲಿಂದ ನಾವು ಖರೀದಿ ಮಾಡಬಹುದು, ಅಥವಾ ಯಾವುದಾದ್ರೂ ಕಾಯಿನ್ ಡೀಲರ್ಗಳಿಂದ ಬೈ ಮಾಡಬಹುದು. ಬೆಟರ್ ಅಂದರೆ ಈ ರೀತಿಯ SPMCIL ವೆಬ್ಸೈಟ್ಗಳಿಂದ ಬೈ ಮಾಡುವಂಥದ್ದು ಸೇಫ್. ಯಾಕೆಂದರೆ ಇದು ಗೌರ್ಮೆಂಟ್ ಅಫಿಲಿಯೇಟೆಡ್ ಆಗಿರುತ್ತೆ, ಗೌರ್ಮೆಂಟ್ದೇ ಮಿಂಟ್ ಇದು. ಮತ್ತೆ ಇದು ನಿಮಗೆ ಡೈರೆಕ್ಟಾಗಿ ಪೋಸ್ಟಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಒಂದು ಬುಕ್ ಮಾಡಿ ಒಂದು ಸುಮಾರು 15 20 ದಿವಸ, ಒಂದ್ಸತಿ 1 ತಿಂಗಳಾದರೂ ಆಗುತ್ತೆ. ನೋಡಿ, ನಾನು ಈ ಒಂದು ನಾಣ್ಯವನ್ನು ಬುಕ್ ಮಾಡಿ ಒಂದು 15 ದಿವಸ ಆದಮೇಲೆ ಬಂದಿರುವಂಥದ್ದು. ನಾನು ಇದನ್ನು ತರಿಸ್ಕೊಂಡು ಸುಮಾರು 1 ತಿಂಗಳಾಯಿತು. ಇವಾಗ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಇವಾಗ ಮಾಡ್ತಾ ಇದ್ದೇನೆ. ಈ ಒಂದು ನಾಣ್ಯ ನೋಡೋದಕ್ಕೆ ಈ ರೀತಿ ಸಿಗುತ್ತೆ ನಿಮಗೆ. ಪ್ಯಾಕಿಂಗ್ ಕೂಡ ನೋಡಿ, ಎಲ್ಲ ಫುಲ್ ಮ್ಯಾಗ್ನೆಟಿಕ್ ಲಾಕ್ ಇರುವಂಥದ್ದು. ಇದರಲ್ಲಿ ತುಂಬ ಅದ್ಭುತವಾದ ಪ್ಯಾಕಿಂಗು. ಇದರಲ್ಲಿ ನಮ್ಮ ಭಾರತ ದೇಶದ ವಿವಿಧ ಒಂದು ವಿನ್ಯಾಸಗಳನ್ನು ಹಾಕಿರುವಂಥದ್ದು. ಕೇಸರಿ ಬಿಳಿ ಹಸಿರುವಂತಹ ಒಂದು ವಿನ್ಯಾಸ, ಮುಂದೆ RSSನವರ ಒಂದು ಧ್ವಜವನ್ನು ಹಾಕಿರುವಂಥದ್ದು. ತುಂಬ ವೆರೈಟಿ ಇರುವಂಥದ್ದು ಡಿಸೈನಲ್ಲಿ. 100 ವರ್ಷಗಳು ತುಂಬಿರುವಂತಹ ಕಾರಣಕ್ಕೋಸ್ಕರ RSSಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿರುವಂತಹ ಒಂದು ಸವಿ ನೆನಪಿನಲ್ಲಿ ಈ ಒಂದು ನಾಣ್ಯವನ್ನು ಕೊಮೆಮೊರೇಟಿವ್ ಸೀರೀಸ್ನ 100 ರೂಪಾಯಿ ನಾಣ್ಯದಲ್ಲಿ ರಿಲೀಸ್ ಮಾಡಿರುವಂಥದ್ದು. ಹೌದು, 1925ರಲ್ಲಿ RSS ಶುರುವಾಗಿರುವಂಥದ್ದು. 2025ಕ್ಕೆ 100 ವರ್ಷಗಳು ಕಂಪ್ಲೀಟ್ ಆದ ಸಂದರ್ಭದಲ್ಲಿ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂಥದ್ದು. ಈ ಒಂದು ನಾಣ್ಯ ಶುದ್ಧ ಬೆಳ್ಳಿಯಿಂದ ಮಾಡಿರುವಂಥದ್ದು. ಅಂದ್ರೆ ಏನು, ಪೂರ್ಣ ಬೆಳ್ಳಿಯಿಂದ ಮಾಡಿರುವಂಥದ್ದು. ನೋಡಿ, ನಾಣ್ಯ ನಿಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಸಖತ್ತಾಗಿದೆ ಮಾತ್ರ, ಡಿಸೈನ್ ಮಾತ್ರ. ಸೊ ಭಾರತ ಮಾತೆ, ಸಿಂಹದ ಮೇಲೆ ಕುಳಿತಿರುವಂತಹ ಭಾರತ ಮಾತೆ, ಮುಂದೆ RSSನ ಸ್ವಯಂ ಸೇವಕರು, ಭಾರತ ಮಾತೆಯ ಕೈಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಧ್ವಜ ಇರುವಂಥದ್ದು, RSSನ ಧ್ವಜ ಇರುವಂಥದ್ದು. ಸುತ್ತಲೂ ಅದರ ಒಂದು ಚರಿತ್ರೆಯನ್ನು ಬರೆದಿರುವಂಥದ್ದು, 100 ವರ್ಷಗಳು ತುಂಬಿರುವಂತಹ ಒಂದು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಬರೆದಿರುವಂಥದ್ದು. ನೋಡಿ, 100 ರೂಪಾಯಿನ ಸಿಲ್ವರ್ ನಾಣ್ಯ ಈ ರೀತಿ ಸಿಗುತ್ತೆ ನಿಮಗೆ. ಸೆಕ್ಯೂರಿಟಿ ಎಡ್ಜಸ್ 200 ಇರುವಂಥದ್ದು, ಅಂದರೆ ಈ ಒಂದು ಸೆರೇಷನ್ಸ್ 200 ಇರುವಂಥದ್ದು. ಸಖತ್ತಾಗಿದೆ ನಾಣ್ಯ. 40 ಗ್ರಾಮ್ ತೂಕ ಇರುವಂಥದ್ದು, ಶುದ್ಧ ಬೆಳ್ಳಿ. ನಾನು ನೋಡಿ, ಈ ಒಂದು ನಾಣ್ಯವನ್ನು ತರಿಸಿದಾಗ ಬೆಳ್ಳಿ ರೇಟು ಸುಮಾರು 180 ರೂಪಾಯಿ ಇತ್ತು. 1.5 ತಿಂಗಳ ಹಿಂದೆ 180 ರೂಪಾಯಿ ಇತ್ತು. ಅವಾಗ 10,700 ರೂಪಾಯಿ ಕೊಟ್ಟು, ಇದು ಲಾಂಚಿಂಗ್ ಪ್ರೈಸ್ 10,600 10,700 ರೂಪಾಯಿ ಇತ್ತು. ನಾನು ಅದೇ ಪ್ರೈಸಲ್ಲಿ ಬೈ ಮಾಡಿದೆ, ಡೈರೆಕ್ಟ್ ಆಗಿ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡಿದ್ದೆ. ಸೊ 10,700 ರೂಪಾಯಿ ಆಗಿತ್ತು, ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜಸ್. ಇವತ್ತು ಇದರ ಬೆಲೆ ಅಲ್ಲಿ ಔಟ್ ಆಫ್ ಸ್ಟಾಕ್ ಆಗಿದೆ. ಲಿಮಿಟೆಡ್ ಎಡಿಷನ್ ಇದು. ಎಲ್ಲಿ SPMCIL ವೆಬ್ಸೈಟಲ್ಲಿ ಕ್ಲೋಸ್ ಆಗಿದೆ. ಲಿಮಿಟೆಡ್ ಎಡಿಷನ್ ಇದು. ಇವತ್ತು ಇದನ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಸುಮಾರು 23,000 ರೂಪಾಯಿ ಅಷ್ಟು ಬೆಲೆ ಇರುವಂಥದ್ದು. ನೋಡಿ, ಕೇವಲ ಒಂದೇ ಒಂದು ತಿಂಗಳಲ್ಲಿ ನಾಣ್ಯದ ಬೆಲೆ ಡಬಲ್ ಆಗಿರುವಂಥದ್ದು, 22-23,000 ರೂಪಾಯಿ ಆಗಿರುವಂಥದ್ದು. ಸೊ ತುಂಬಾ ಜೋಪಾನವಾಗಿಡುವಂತಹ ಒಂದು ಸಿಲ್ವರ್ ನಾಣ್ಯ. ಬೆಳ್ಳಿ ರೇಟ್ ನಿಮ್ಗೆ ಗೊತ್ತಿರ್ಬೋದು. ಇವತ್ತು ಪ್ರಸ್ತುತ 315 ರೂಪಾಯಿ ಇರುವಂಥದ್ದು, 305 ರೂಪಾಯಿ ಇರುವಂಥದ್ದು. ಸಾರಿ, 315 ಅಲ್ಲ, 305 ರೂಪಾಯಿ ಇರುವಂಥದ್ದು 1 ಗ್ರಾಮ್ಗೆ. ಸೊ ಇದು 40 ಗ್ರಾಮ್ನ ಬೆಳ್ಳಿ ನಾಣ್ಯ. ಬೆಳ್ಳಿ ರೇಟಲ್ಲಿ ನೋಡಿದ್ರೆ ನಿಮ್ಗೆ ಒಂದು 12-13,000 ರೂಪಾಯಿ ಆಗುತ್ತೆ. ಬಟ್ ಲಿಮಿಟೆಡ್ ಎಡಿಷನ್ ಇದು. ಈ ರೀತಿಯ ನಾಣ್ಯಗಳು ಹೊಸದಾಗಿ ಬಿಡುಗಡೆ ಆದಾಗ ನಾನು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮೂಲಕನೋ ಅಥವಾ ವಿಡಿಯೋ ಮೂಲಕನೋ ಇಮಿಡಿಯೇಟ್ ಆಗಿ ಅಪ್ಡೇಟ್ ಕೊಡ್ತೀನಿ, ಎಲ್ಲಿ ಬೈ ಮಾಡಬೇಕು, ಹೇಗೆ ಬೈ ಮಾಡಬೇಕು ಅಂತ. ನೀವು ಬೈ ಮಾಡಿದ್ರೆ ನೋಡಿ, ಈ ರೀತಿ ಒಂದು ಒಳ್ಳೆ ಪ್ರೈಸ್ ಜಂಪ್ ಸಿಗುತ್ತೆ. ನಾನು ಬೈ ಮಾಡಿ ಕರೆಕ್ಟಾಗಿ 1 ತಿಂಗಳು 10 ದಿವಸ ಆಗಿದೆ. ನಾಣ್ಯ ಡಬಲ್ ಆಗಿರ್ಬೋದು ನಾಣ್ಯದ ಬೆಲೆ. ನಾನು ಇದ್ರ ಯಾವುದೇ ಕಾರಣಕ್ಕೂ ಮಾರೋದಿಲ್ಲ, ಯಾಕೆಂದ್ರೆ ಇದು ತುಂಬಾ ಲಿಮಿಟೆಡ್ ಎಡಿಷನ್. ಮತ್ತೆ ನಾನು ಬೇಕು ಅಂದ್ರೆ ನಾನು ಡಬಲ್ ರೇಟ್ ಕೊಡ್ಬೇಕಾಗತ್ತೆ. ಯಾಕೆ ಬೇಕಾ ಒಂದು ಸಾಹಸ? ನನಗೆ ಯಾವ ರೀತಿಯ ದುಡ್ಡು ಮಾಡುವಂಥ ಈ ಒಂದು ವಿಧಾನದಲ್ಲಿ ದುಡ್ಡು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೆನಪಿಗೋಸ್ಕರ ತರಿಸ್ಕೊಂಡಿರುವಂಥದ್ದು, ನನ್ನ ಕಲೆಕ್ಷನ್ಗೋಸ್ಕರ. ಸೊ ನಾಣ್ಯ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅಬ್ಸರ್ವ್ ಸೈಡ್ನಲ್ಲಿ 100 ರೂಪಾಯಿ ಅಂತ ಬರೆದಿರುವಂಥದ್ದು. ಈ ಒಂದು ಲೈನ್ ಸ್ಟ್ರಕ್ಚರ್ ಕೂಡ ಅಷ್ಟೇ, ತುಂಬ ಎದ್ದು ಕಾಣಿಸುತ್ತೆ. ಈ ಒಂದು ನಾಣ್ಯ ಕೋಲ್ಕತ್ತಾ ಮಿಂಟಿಂದ ಬಂದಿರುವಂಥದ್ದು. ಕೋಲ್ಕತ್ತಾ ಮಿಂಟ್ ಅಂದ್ರೆ ನಿಮ್ಗೆ ಗೊತ್ತು, ಯಾವುದೇ ರೀತಿ ಮಿಂಟ್ ಮಾರ್ಕ್ ಇರೋದಿಲ್ಲ. ನೋಡಿ, ನಾಣ್ಯದ ಬಾಕ್ಸ್ ಕೂಡ ಈ ರೀತಿ ಇರುವಂಥದ್ದು.
ನನಗಂತೂ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.